ನನ್ನೆಲ್ಲ 3ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗ 13 ಹೊಯ್ಸಳ ಅನ್ನೋ ಒಂದು ಗದ್ಯ ಭಾಗವನ್ನು ಸ್ಟಾರ್ಟ್ ಮಾಡಿದ್ವಿ, ಹೌದಲ್ವಾ ಮಕ್ಕಳ? ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಕಮ್ ಟು ಪೇಜ್ ನಂಬರ್ 90. ಸೊ ಈ ಹೊಯ್ಸಳ ಅನ್ನೋದು ಏನು? ಒಬ್ಬ ರಾಜನ ಹೆಸರು. ಇವನ ಆಸ್ಥಾನದಲ್ಲಿದ್ದಾಗ ಅಥವಾ ಇವನು ರಾಜಾಳ್ವಿಕೆ ಮಾಡುವಾಗ ಇದ್ದಂತಹ ಪ್ರಸಿದ್ಧ ದೇವಾಲಯಗಳು ಬೇಲೂರು, ಹಳೇಬೀಡು, ಸೋಮನಾಥಪುರ. ಸೊ ಅಂಥ ಪ್ರಸಿದ್ಧ ದೇವಾಲಯಗಳಲ್ಲಿ ಬೇಲೂರು ಅನ್ನೋ ಒಂದು ಪ್ರದೇಶಕ್ಕೆ ಶಾಲಾ ಮಕ್ಕಳು ಏನು ಮಾಡಿರ್ತಾರೆ? ಪ್ರವಾಸವನ್ನು ಹೊರಟಿರ್ತಾರೆ. ಸೊ ಆ ಬೇಲೂರನ್ನು ಬಸ್ಸು ತಲುಪ್ತಾ ಇದ್ದಾಗೆ ಮಕ್ಕಳೆಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತ? ಗುರುಗಳೇ, ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು ಅಂತ. ಆಗಾಗ ಗುರುಗಳು ಹೇಳ್ತಾರೆ ಏನಂತ? ಇದು ಬೇಲೂರು. ಅಲ್ಲಿ ಯಾವ ದೇವಸ್ಥಾನ ಇದೆ? ಚನ್ನಕೇಶವನ ದೇವಸ್ಥಾನ ಇದೆ. ಸೊ ಅಲ್ಲಿ ಏನು ಮಾಡಿರ್ತಾರೆ? ದೇವಾಲಯದ ಪ್ರತಿಯೊಂದು ಇಡೀ ದೇವಾಲಯವನ್ನು ಕಲ್ಲಿನಿಂದ ಕೆತ್ತನೆ ಮಾಡಿರ್ತಾರೆ. ಎಲ್ಲ ದೇವಾಲಯದ ಎಲ್ಲ ವಿಗ್ರಹಗಳು ಕಲ್ಲಿನ ಕೆತ್ತನೆಯಿಂದ ಆಗಿರುತ್ತೆ. ಸೊ ಆ ದೇವಾಲಯದ ಬೇಸ್ಮೆಂಟ್ ಯಾವ ಆಕಾರದಲ್ಲಿರುತ್ತೆ? ನಕ್ಷತ್ರ ಆಕಾರದಲ್ಲಿ ಇರುತ್ತೆ. ಸೊ ಇಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ? ಆ ದೇವಸ್ಥಾನವನ್ನು ವೀಕ್ಷಣೆ ಮಾಡೋದಕ್ಕೆ ಶಿಕ್ಷಕರ ಜೊತೆ ಹೋಗಿದ್ರು, ಹೌದಲ್ವಾ ಮಕ್ಕಳ? ಸೊ ನಕ್ಷತ್ರಾಕಾರದ ಜಗುಲಿಯ ಮೇಲೆ ಈ ದೇವಸ್ಥಾನ ಇದೆ ಅಂತ ಶಿಕ್ಷಕರು ಆ ಒಂದು ದೇವಾಲಯದ ಬಗ್ಗೆ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಹಾಗೆ ಹೇಳ್ತಾರೆ ಏನಂತ? ದೇವಾಲಯದ ಸುತ್ತಮುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಲ್ಲಿ ಅಂಟಿಕೊಂಡಿರುವಂತಹ ಮದನಿಕಾ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ. ಅಲ್ಲಿ ಕೆತ್ತನೆ ಮಾಡಿರುವಂತಹ ಒಂದೊಂದು ಕಲ್ಲುಗಳು ಕೂಡ ಒಂದು ಪೌರಾಣಿಕ ಕಥೆಗಳನ್ನು ಹೇಳುತ್ತೆ, ಒಂದು ಪೌರಾಣಿಕ ಘಟನೆಗಳನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಲೆಸನ್ ಸ್ಟಾಪ್ ಆಗಿತ್ತು, ಹೌದಲ್ವಾ ಮಕ್ಕಳ? ಸೊ ಈಗ ಲೆಸನ್ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಳ್ಳಿ. ವಿಶ್ವಾಸ್: ಸರ್, ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ. ಅಲ್ಲಿ ಕೆತ್ತನೆ ಮಾಡಿರುವಂತಹ ಪ್ರತಿಯೊಂದು ಕೆತ್ತನೆಗಳನ್ನು ಕೂಡ ಮಕ್ಕಳು ಏನು ಮಾಡ್ತಾರೆ? ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾರೆ. ಆಗ ಒಬ್ಬ ಹುಡುಗನ ಕಣ್ಣಿಗೆ ಒಂದು ಚಿತ್ರ ಬೀಳುತ್ತೆ. ಆ ಚಿತ್ರ ಹೇಗಿರುತ್ತೆ? ಒಬ್ಬ ಹುಡುಗ ಏನು ಮಾಡ್ತಾ ಇರ್ತಾನೆ? ಹುಲಿಯ ಬಾಯಿಗೆ ಒಂದು ಶರದಿಂದ ಅಂದರೆ ಬಾಣದಿಂದ ಏನು ಮಾಡ್ತಾ ಇರ್ತಾನೆ? ತಿವಿತಾ ಇರುವಂತಹ ಒಂದು ಕಲ್ಲಿನ ಕೆತ್ತನೆ ಇರುತ್ತೆ. ಅದನ್ನು ಯಾರು ನೋಡಿದ್ರು? ವಿಶ್ವಾಸ್ ನೋಡ್ತಾನೆ. ಅದನ್ನು ನೋಡಿ ಸರಿಗೆ ಕೇಳ್ತಾನೆ ಏನಂತ? ಸರ್, ಅಲ್ಲಿ ನೋಡಿ, ಒಬ್ಬ ಹುಡುಗ ಆ ಶಿಲ್ಪದಲ್ಲಿ ಏನು ಮಾಡ್ತಾ ಇದ್ದಾನೆ? ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನೆ ಅಂತ. ಆಗ ಶಿಕ್ಷಕರು ನೋಡ್ತಾರೆ, ಹೌದು, ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಸೊ ಆ ಒಂದು ಚಿತ್ರ ಏನು ಹೇಳ್ತಿದ್ಯಪ್ಪ ಅಂತಂದರೆ, ಆ ಒಂದು ಚಿತ್ರ ಯಾವ ಘಟನೆಯನ್ನು ನೆನಪಿಸ್ತಿದ್ಯಪ್ಪ ಅಂದರೆ, ಸಳ ಅನ್ನೋ ಒಬ್ಬ ಹುಡುಗ ಏನು ಮಾಡಿರ್ತಾನೆ? ಹುಲಿಯ ಜೊತೆ ಹೋರಾಡಿರ್ತಾನೆ. ಸೊ ಆ ಒಂದು ಘಟನೆಯನ್ನು ಆ ಚಿತ್ರ ತೋರಿಸ್ತಾ ಇದೆ. ಆಗ ಸ್ವಾತಿ ಕೇಳ್ತಾಳೆ, ಅಬ್ಬಾ, ಇದು ನಿಜವಾಗಿಯೂ ನಡೆದದ್ದೇ ಮೇಡಮ್? ಸಳ ಅನ್ನೋ ಹುಡುಗ ಹುಲಿಯ ಜೊತೆ ಓಡಾಡಿರೋದು ಕೇವಲ ಕಥೆನಾ ಅಥವಾ ಅದು ನಿಜವಾಗ್ಲೂ ನಡೆದಿರೋ ಘಟನೆನಾ? ಆಗ ಶಿಕ್ಷಕಿ ಹೇಳ್ತಾರೆ, ಹೌದು, ಇದು ನಿಜವಾದ ಘಟನೆ. ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗುತ್ತಿದೆಯಲ್ಲವೇ? ನಾನಿದರ ಬಗ್ಗೆ ತಿಳಿಸುತ್ತೇನೆ. ಶಿಕ್ಷಕಿ ಹೇಳ್ತಾಳೆ, ಹೌದು, ಇದೊಂದು ಯಾವುದೋ ಕತೆ ಅಲ್ಲ, ನೈಜವಾಗಿ ನಡೆದಿರುವಂತಹ ಒಂದು ಘಟನೆ. ಏನಾಗಿದೆ ಆ ಒಂದು ಘಟನೆಯಲ್ಲಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಆಗ ಶಿಕ್ಷಕ ಹೇಳ್ತಾನೆ, ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ. ಆಗ ಮಕ್ಕಳನ್ನೆಲ್ಲನೂ ಒಟ್ಟಿಗೆ ಏನು ಮಾಡ್ತಾನೆ? ಒಂದು ಕಡೆ ಶಿಕ್ಷಕ ಕೂರಿಸ್ತಾನೆ. ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದರು. ಶಿಕ್ಷಕರು ಏನು ಮಾಡ್ತಾರೆ? ಅದು ಆ ಸ್ಥಳ ಹುಲಿಯ ಬಾಯಿಗೆ ತಿವಿತಾ ಇರೋದು ಕೇವಲ ಶಿಲ್ಪಕಲಾಕೃತಿ ಅಷ್ಟೇ ಅಲ್ಲ, ಹೊಯ್ಸಳ ವಂಶದ ರಾಷ್ಟ್ರ ಲಾಂಛನವಾಗಿತ್ತು, ನ್ಯಾಷನಲ್ ಎಂಬ್ಲಮ್ ಆಗಿತ್ತು. ಏನು? ಈಗ ನಮ್ಮದು ನ್ಯಾಷನಲ್ ಎಂಬ್ಲಮ್ ಏನು? 4 ಹೆಡ್ ಲಯನ್ಸ್, ಹೌದು ತಾನೆ? ಸೊ ಹಾಗೆ ಇವರ ನ್ಯಾಷನಲ್ ಎಂಬ್ಲಮ್ ಆಗಿತ್ತು. ಯಾರ ವಂಶದವ್ರದ್ದು? ಹೊಯ್ಸಳ ವಂಶದವ್ರದ್ದು. ಸೊ ಆ ಒಂದು ಘಟನೆಯನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಿಕ್ಷಕ ಹೇಳ್ತಾನೆ, ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಶಿಕ್ಷಕರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಮೂಡಿಗೆರೆ ತಾಲೂಕಿನಲ್ಲಿ ಅಂಗಡಿ ಅನ್ನೋ ಒಂದು ಹಳ್ಳಿ ಇರುತ್ತೆ. ಅಂಗಡಿ ಅಂದರೆ ಶಾಪ್ ಅಲ್ಲ, ಅದು ಒಂದು ಹಳ್ಳಿಯ ಹೆಸರು. ಸೊ ಆ ಒಂದು ಹಳ್ಳಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ
ಕಾಡು ಕೂಡ ಇರುತ್ತೆ. ಸೊ ಅಲ್ಲಿ ಒಂದು ವಾಸಂತಿ ದೇವಿ ಅನ್ನೋ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಪೂಜಾರು ಯಾರು? ಜೈನ ಗುರುಗಳಾಗಿರ್ತಾರೆ. ಇವರು ದೇವಸ್ಥಾನದ ಪೂಜೆ ಜೊತೆ ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ಮಕ್ಕಳಿಗೆ ಪಾಠವನ್ನು ಕೂಡ ಹೇಳ್ಕೊಡ್ತಾ ಇರ್ತಾರೆ. ಆಗ ವೇಣು ಕೇಳ್ತಾಳೆ, ಹಬ್ಬ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರೆ, ಕಾಡು ಅಂದರೆ ಏನಿರುತ್ತೆ, ಪ್ರಾಣಿಗಳಿರುತ್ತೆ ಅನ್ನೋ ಭಯ ಇರುತ್ತೆ, ಆದರೂ ಅವರು ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಬೇರೆ ಹೇಳ್ಕೊಡ್ತಾ ಇದ್ರಾ ಅಂತ. ಆಗ ಶಿಕ್ಷಕ ಹೇಳ್ತಾನೆ, ಹೌದು, ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯೋ ಆರ್ಭಟಿಸುತ್ತಾ ಅಲ್ಲಿಗೆ ಬಂತು. ಗುಡಿಯೊಳಗಿದ್ದ ಶಿಷ್ಯರು ಔಹಾರಿದರು, ಎದರಿ ಹೊರಗೋಡಿದರು. ಆಗ ಶಿಕ್ಷಕ ಹೇಳ್ತಾನೆ, ಹೌದು, ಆ ಕಾಡಿನಲ್ಲೇ ಅವರು ಪಾಠವನ್ನು ಹೇಳ್ಕೊಡ್ತಾ ಇರ್ತಾರೆ. ಈಗಿರುವಾಗ ಒಂದಿನ ಏನಾಗತ್ತಪ್ಪ ಅಂದರೆ, ಇದ್ದಕ್ಕಿದ್ದಂಗೆ ಶಾಲೆ ಪಾಠ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಂದು ಹುಲಿ ಬಂದ್ಬಿಡುತ್ತೆ. ಹುಲಿ ನೋಡಿದ ತಕ್ಷಣ ಮಕ್ಕಳೆಲ್ಲ ಏನಾದರೂ ಹೆದರ್ಕೊಂಡು ಭಯ ಬಿದ್ದು ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಶಾಲಿನಿ ಕ್ಯೂರಿಯಾಸಿಟಿಯಿಂದ, ಮತ್ತೆ ಗುರುಗಳೇ ಹಾಗಾದರೆ ಏನಾಯಿತು, ಹುಲಿ ಎಲ್ಲರೂ ತಿಂದಾಕ್ಬಿಡ್ತಾ ಅಂತ ಕೇಳ್ತಾಳೆ. ಆಗ ಶಿಕ್ಷಕಿ ಹೇಳ್ತಾಳೆ, ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಎಲ್ಲ ಮಕ್ಕಳು ಹುಲಿಯನ್ನು ನೋಡಿದ ತಕ್ಷಣ ಏನು ಮಾಡಿದ್ರು, ಎದುರುಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಗುರುಗಳಿಗೆ ಓಡೋದಕ್ಕಾಗಲ್ಲ. ಹಾಗಾಗಿ ಸಳ ಅನ್ನೋ ಒಬ್ಬ ಹುಡುಗ ಏನು ಮಾಡ್ತಾನೆ, ತಮ್ಮ ಗುರುಗಳ ರಕ್ಷಣೆಗೆ ನಿಂತ್ಕೋತಾನೆ. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ ಸಳ ಎಂದು ಕೂಗಿ ಹೇಳಿದರು. ಸೊ ಆಗ ಏನು ಮಾಡ್ತಾನೆ, ಗುರುಗಳು ಏನು ಮಾಡ್ತಾರಪ್ಪ ಅಂದರೆ ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಅವರಿಗೆ ಹೊಯ್ ಸಳ ಅಂತ ಕೂಗಿ ಹೇಳ್ತಾರೆ. ಅಂದರೆ ಹುಲಿಯನ್ನು ಓಡಿಸು ಸಳ ಅಂತ ಹೇಳಿ ಕೂಗಿ ಹೇಳ್ತಾರೆ. ಕಲಿಯು ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಿಗೆ ತೂರಿಸಿ ಅದನ್ನು ಕೊಂದು ಹಾಕಿದನು. ಸೊ ಸಳ ಅನ್ನೋ ಹುಡುಗ ತುಂಬ ಧೈರ್ಯಶಾಲಿಯಾಗಿದ್ದ, ಬಲಶಾಲಿಯಾಗಿದ್ದ. ಹಾಗಾಗಿ ಗುರುಗಳು ಕೊಟ್ಟಂತಹ ಕಬ್ಬಿಣದ ಸಲಾಕೆಯಿಂದ ಏನು ಮಾಡ್ತಾನೆ, ಹುಲಿಯನ್ನು ಮಣಿಸ್ತಾನೆ. ಅಂದರೆ ಅದು ಏನು ಆರ್ಭಟಿಸ್ತಾ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬರ್ತಾನೆ. ಹಾಗೆ ಏನು ಮಾಡ್ತಾನೆ, ಸಡನ್ನಾಗಿ ಅದರ ಬಾಯಿಗೆ ಅದನ್ನು ಚುಚ್ಚಿ ಹುಲಿಯನ್ನು ಸಾಯಿಸ್ಬಿಡ್ತಾನೆ. ಆಗ ದರ್ಶನ್ ಕೇಳ್ತಾನೆ, ಅಬ್ಬಾ ಸಳನು ಇಷ್ಟೊಂದು ಧೈರ್ಯಶಾಲಿ ಅಲ್ಲವೇ ಟೀಚರ್ ಅಂತ. ಶಿಕ್ಷಕ ಹೇಳ್ತಾನೆ, ಹೌದು, ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಳಿತು. ಜನರು ಗುಂಪಾಗಿ ಬಂದು ಬಲೆ ಸಳ ಒಳ್ಳೆ ಕೆಲಸ ಮಾಡಿದೆ ಎಂದು ಹೊಗಳಿದರು. ಹೌದು, ಸಳ ತುಂಬ ಧೈರ್ಯಶಾಲಿಯೂ ಹೌದು, ಬಲಶಾಲಿಯೂ ಹೌದು. ಹಾಗಾಗಿ ಅವನು ಹುಲಿಯನ್ನು ಸಾಯಿಸಿದಂತಹ ವಿಚಾರ ಏನಾಗುತ್ತೆ, ಇಡೀ ಹಳ್ಳಿಗೆ ಹರಡ್ತಾ ಹೋಗುತ್ತೆ, ಸುದ್ದಿ ಗೊತ್ತಾಗ್ತಾ ಹೋಗುತ್ತೆ. ಆಗ ಹಳ್ಳಿನ ಜನ ಎಲ್ಲ ಬಂದು ಏನು ಮಾಡಿದ್ರು, ಅವನಿಗೆ ಭೇಷ್ ಅಂತ ಬೆಂತರ್ತಾರೆ. ಒಳ್ಳೆ ಕೆಲಸ ಮಾಡಿದೆ ಸಳ ಅಂತ ಹೇಳಿ ಅವನನ್ನು ಹೊಗಳುತ್ತಾರೆ. ಆಗ ಸ್ಫೂರ್ತಿ ಕೇಳ್ತಾಳೆ, ಆಮೇಲೆ ಏನಾಯಿತು ಗುರುಗಳೇ ಅಂತ. ಆಗ ಶಿಕ್ಷಕಿ ಹೇಳಿದರು, ಆಗ ಗುರುಗಳು, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದರು. ಆಗ ಶಿಕ್ಷಕ ಹುಡುಗನನ್ನು ಕರೆಸಿ ಹಳ್ಳಿಯ ಜನಗಳಿಗೆ ಹೇಳ್ತಾರೆ, ನೋಡಿ ಇವನು ತುಂಬ ಧೈರ್ಯಶಾಲಿ ಹಾಗೆ ಬಲಶಾಲಿ ಕೂಡ. ಹಾಗಾಗಿ ನೀವೇನು ಮಾಡ್ಕೊಳ್ಳಿ, ಇವನನ್ನು ನಿಮ್ಮ ರಾಜನನ್ನಾಗಿ ಮಾಡ್ಕೊಳ್ಳಿ, ಅವನು ನಿಮ್ಮೆಲ್ಲರನ್ನೂ ಕಾಪಾಡ್ತಾನೆ ಅಂತ. ಜನರು ಏನು ಮಾಡ್ತಾರೆ, ಆಯಿತು ಅಂತ ಸಂತೋಷದಿಂದ ಒಪ್ಕೊಂಡು ಈತನೇ ನಮಗೆ ದೊರೆ ಅಂತ ಹೇಳಿ ಜೈಕಾರವನ್ನು ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಏನಾಗುತ್ತೆ, ಆಗ ಶಿಕ್ಷಕರು ಹೇಳ್ತಾರೆ, ಮುಂದೆ ಸಳನು ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ಸೊ ಅಂದಿನಿಂದ ಹಳ್ಳಿಯ ಜನ ಏನು ಮಾಡಿದ್ರು, ಸಳನನ್ನು ತಮ್ಮ ರಾಜನನ್ನಾಗಿ ಮಾಡ್ಕೋತಾರೆ. ಆ ರಾಜನ ಅಧಿಕಾರಕ್ಕೆ ಬಂದಮೇಲೆ ಅವನ ದೊರೆತನದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಆ ರಾಜ್ಯದ ಲಾಂಛನವನ್ನಾಗಿ ಇವನು ಹುಲಿ ಮಣಿಸಿದ ಘಟನೆಯನ್ನು ಶಾಶ್ವತವಾಗಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ಅದನ್ನೇ ಇವರು ರಾಷ್ಟ್ರ ಲಾಂಛನವನ್ನಾಗಿ ಮಾಡ್ತಾರೆ. ಹಾಗೆ ಗುರುಗಳು ಕರೆದಂತಹ ಹೊಯ್ಸಳ ಅನ್ನೋದನ್ನೇ ಇವರು ವಂಶದ ಹೆಸರನ್ನಾಗಿ ಮಾಡಿಕೊಂಡು ಆ ವಂಶವನ್ನು ಅಭಿವೃದ್ಧಿ ಮಾಡ್ತಾರೆ. ಸೊ ಹಾಗಾಗಿ ಆ ವಂಶ ಕೂಡ ಪ್ರಸಿದ್ಧಿಯಾಗತ್ತೆ. ಆಗ ವರುಣ ಕೇಳ್ತಾನೆ, ಗುರುಗಳೇ ಆ ಲಾಂಛನ ಇಲ್ಲಿ ಏಕೆ ಇದೆ ಅಂತ.
ಅಂದರೆ ಅದು ಹೊಯ್ಸಳ ರಾಜನ ಹೊಯ್ಸಳರ ವಂಶದ ಲಾಂಛನ. ಆ ಒಂದು ಲಾಂಛನ ಈ ಬೇಲೂರು ದೇವಾಲಯದಲ್ಲಿ ಏಕಿದೆ ಅಂತ ಆಗ ಶಿಕ್ಷಕಿ ಹೇಳ್ತಾರೆ. ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಗಿದೆ. ಆ ಹೊಯ್ಸಳ ಅನ್ನೋ ಒಂದು ವಂಶ ಏನಿತ್ತು, ಆ ವಂಶದಲ್ಲಿ ರಾಜರುಗಳು ಮುಂದೆ ಬದಲಾಗ್ತಾ ಹೋಗ್ತಾರೆ. ಸೊ ಆ ಬದಲಾದ ರಾಜರಲ್ಲಿ ವಿಷ್ಣುವರ್ಧನ ಕೂಡ ಆ ಒಂದು ವಂಶದ ದೊರೆಯಾಗಿರ್ತಾನೆ. ಆ ವಿಷ್ಣುವರ್ಧನನ ಕಾಲದಲ್ಲಿ ಕೆತ್ತನೆಯಾದಂತಹ ದೇವಾಲಯವೇ ಬೇಲೂರು. ಹಾಗಾಗಿ ಅವನು ತನ್ನ ವಂಶದ ರಾಷ್ಟ್ರ ಲಾಂಛನವಾದಂತಹ ಈ ಸಳ ಹುಲಿಯನ್ನು ಸಾಯಿಸುತ್ತಿರುವ ಒಂದು ಲಾಂಛನವನ್ನು ಈ ಒಂದು ದೇವಾಲಯದಲ್ಲಿ ಕೆತ್ತನೆ ಮಾಡಿದ್ದಾನೆ. ಆದ್ದರಿಂದ ಈ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕೆ ಗಣನೀಯ ಸೇವೆ ಸಲ್ಲಿಸಿದರು. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ಇದರಿಂದ ನಿರ್ಮಾಣಗೊಂಡ ಬೇಲೂರು, ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು. ಸೊ ಈ ಹೊಯ್ಸಳ ಅನ್ನೋ ವಂಶದ ರಾಜರುಗಳು ಈ ಒಂದು ದೇವಸ್ಥಾನಗಳ ನಿರ್ಮಾಣಗಳಲ್ಲಿ ತುಂಬ ಹೆಚ್ಚಿನ ಗಣನೀಯ ಸೇವೆಯನ್ನು ಮಾಡಿದ್ದಾರೆ. ಸೊ ಇವರ ಸಂಸ್ಥಾನದಲ್ಲಿ ಅಥವಾ ಇವರ ಆಶ್ರಯದಲ್ಲಿ ಬಂದಂತಹ ದೇವಾಲಯಗಳೇ ಈ ಬೇಲೂರು, ಹಳೆಬೀಡು, ಸೋಮನಾಥಪುರ ಅನ್ನೋ ಒಂದು ದೇವಾಲಯಗಳು. ಆಗ ಶಿಕ್ಷಕಿ ಹೇಳ್ತಾಳೆ, ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ, ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಆಗ ಶಿಕ್ಷಕಿ ಏನು ಮಾಡಿದ್ರು, ಮಕ್ಕಳನ್ನು ಆ ದೇವಾಲಯದ ಒಳಗಡೆ ಕರ್ಕೊಂಡೋಗಿ ಆ ದೇವಾಲಯದ ಒಳಗಡೆ ಇರುವಂತಹ ಕಲಾಕೃತಿಗಳ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಿಷ್ಟು ಹೊಯ್ಸಳ. ಎಲ್ರಿಗೂ ಲೆಸನ್ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಮನೇಲಿ ಕೂತ್ಕೊಂಡು ಇನ್ನೊಂದ್ಸಲ ಲೆಸನ್ನ ಓದಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ನಾನು ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಕಳಿಸಿದ್ದೆ, ಹೌದಲ್ವಾ ಮಕ್ಕಳ? ಸೊ ಇವತ್ತು ಈ ಒಂದು ಲೆಸನಿಗೆ ಸಂಬಂಧಪಟ್ಟಂತೆ ಫುಲ್ಲು ಅಭ್ಯಾಸ ಚಟುವಟಿಕೆಯನ್ನು ಕಳಿಸ್ತೀನಿ. ಎಲ್ರಿಗೂ ಲೆಸನ್ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಸೊ ಹಾಗಾದರೆ ಕ್ವಶನ್ಸ್ ಕೇಳ್ತೀನಿ ಇಲ್ಲಿ. ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಬೇಲೂರಿನಲ್ಲಿದ್ದಂತಹ ದೇವಾಲಯ ಯಾವುದು? ಚನ್ನಕೇಶವ ದೇವಾಲಯ. ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಅಂಗಡಿ ಎಂಬ ಹಳ್ಳಿ ಎಲ್ಲಿತ್ತು? ಮೂಡಿಗೆರೆ ತಾಲೂಕಿನಲ್ಲಿ ಅಂಗಡಿ ಎಂಬ ಹಳ್ಳಿ ಇತ್ತು. ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಹುಲಿಯ ಬಾಯಿಗೆ ಸಲಾಕೆಯಿಂದ ತಿಳಿದ ಬಾಲಕ ಯಾರು? ಸಳ. ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ? ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಸಾಯಿಸಿದ ಘಟನೆಯನ್ನು ತಿಳಿಸುತ್ತದೆ. ಸಳನಿಗೆ ಹೊಯ್ಸಳ ಎಂದು ಹೇಳಿದವರು ಯಾರು? ಗುರುಗಳು. ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? ವಿಷ್ಣುವರ್ಧನ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ. ಸೊ ಹೀಗೆ 2-3 ಸೆಂಟೆನ್ಸ್ ಇದೆ, ಯಾರು ಯಾರಿಗೆ ಹೇಳಿದರು ಇದೆ. ನೆಕ್ಸ್ಟು ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಇದೆ, ಹಾಗೆ ಸರಿ ತಪ್ಪು ಇದೆ. ಇದಿಷ್ಟನ್ನು ನಾನು ನಿಮಗೆ ಕ್ಲಾಸ್ ವರ್ಕಲ್ಲಿ ಕಳಿಸ್ತೀನಿ, ಇದಿಷ್ಟನ್ನು ಕ್ಲಾಸ್ ವರ್ಕಲ್ಲಿ ಬರೀರಿ. ಸರಿನಾ ಮಕ್ಕಳ? ಎಲ್ರಿಗೂ ಲೆಸನ್ ಅರ್ಥ ಆಗಿದೆ ಅಲ್ವಾ? ಲೆಸನ್ನ ಓದಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಎಲ್ಲರಿಗೂ ಧನ್ಯವಾದಗಳು.